ನಮ್ಮ ಪಾಪ್ ಡುಪ್ಲೆಸಿಸ್ ಏನಿದ್ದಾರೆ ಇವತ್ತೊಂದು ಇನ್ಸ್ಟಾಗ್ರಾಮ್ ಒಳಗೆ ಪೋಸ್ಟ್ನ ಹಂಚಿಕೊಂಡಿದ್ದಾರೆ. ಭಾವನಾತ್ಮಕವಾಗೈತಿ ಆ ಪೋಸ್ಟ್. ಏನಂತ ಹೇಳಿದ್ರೆ, ಸತತ 7 ವರ್ಷಗಳಿಂದ ಮೊಹಮ್ಮದ್ ಸಿರಾಜ್ ಆಯ್ತು, ಆಮೇಲೆ ಪಾಪ್ ಡುಪ್ಲೆಸಿಸ್ ಆಯ್ತು, ಆಮೇಲೆ ವಿಲ್ ಜಾಕ್ಸ್ ಆಯ್ತು. ಈ ಮೂವರು ಏನದಾರ ಸ್ನೇಹಿತರೆ, ಸತತ 7 ವರ್ಷಗಳಿಂದ RCB ಟೀಮ್ ಒಳಗನ್ನ ಆಡಿದಂಥವ್ರು. ಸೊ ಮ್ಯಾನೇಜ್ಮೆಂಟ್ ಏನು ಮಾಡ್ತೈತಿ, ನಮ್ಮ RCB ಮ್ಯಾನೇಜ್ಮೆಂಟ್ ಐತಿಯಲ್ಲ, RTM ಬಳಸಿ ಅವರಿಗೆ ಕೊನೆಯ ಟೈಮ್ ಒಳಗೆ ತೊಗೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿತ್ತು. ಸೊ ಏನಾಗ್ತೈತಿ ಅಂತ ಹೇಳಿದರೆ, RTM ಬಳಸಿ ಈ ಮೂವರು ಒಳಗೆ ಒಬ್ಬರನ್ನು ತೊಗೊಂಡಿಲ್ಲ. ಸೊ ಯಾಕಂತ ಹೇಳಿದರೆ ಅದು ನಮಗೂ ಗೊತ್ತಿಲ್ಲ. ಈ RCB ಮ್ಯಾನೇಜ್ಮೆಂಟ್ ಏನೈತಿ, ಸ್ವಲ್ಪ ಮಬ್ ಅಂತಾರಲ್ಲ ಆ ನಮೂನಿ ಐತಿ. ಯಾಕಂತ ಹೇಳಿದರೆ, ನಮ್ಮ KL ರಾಹುಲ್ ಏನದಾರ ಕನ್ನಡಿಗರು, ಅವ್ರು ಬಂದಿದ್ರೆ ನಮ್ಮ RCBಗೆ ಈ ಸತಿ ಕಪ್ ಗೆಲ್ಬೋದಿತ್ತೇನೋ ಅನ್ನಿಸ್ತೈತಿ ನನಗೆ. ಯಾಕಂತ ಹೇಳಿದ್ರೆ ಅವರಿಗೂ ಬರೋದು ಭಾಳ ಆಸೆ ಇತ್ತು. ಸೊ ನಮ್ಮ ಮ್ಯಾನೇಜ್ಮೆಂಟ್ ಏನೈತಿ ತೊಗೊಳ್ಳಿಲ್ಲ ಅವರಿಗೆ. ಸೊ ಬೇಡಾಗಿದ್ದ ಪ್ಲೇಯರ್ಸ್ಗಳನ್ನ ಆರಿಸ್ಕೊಂಡಾರೆ. ಸೊ ಈ ಸತಿನೂ ಕಪ್ ನಮ್ಗೆ ಬರೋಂಗೇನು ಕಾಣತ್ತಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣದೊಳಗೆ ಆಡಿದಂಥ ಒಂದು ಮೊದಲೇ ಅವ್ರ ಹಳೇದೊಂದು ವಿಡಿಯೋನ ಹಂಚ್ಕೊಂಡಾರ ಅವ್ರು ಇದ್ದಿದ್ದು. ಸೊ ಅದ್ರ ಬಗ್ಗೆ ಅವ್ರು ಏನು ಹೇಳ್ಯಾರಪ್ಪ ಅಂತ ಹೇಳಿದ್ರೆ, ಅವರೆಲ್ಲ ಇಷ್ಟು ದಿನ ನಾವೇನು RCB ತಂಡದೊಳಗೆ ಆಡಿದ್ವಲ್ಲ, ನಮಗೆ ಸ್ವಲ್ಪ ಹೆಮ್ಮೆ ಅನ್ನಿಸ್ತೈತಿ. RCB ಜೊತೆ ಕಳೆದ 3 ವರ್ಷಗಳನ್ನು ಎಂದಿಗೂ ಮರೆಯೋದಿಲ್ಲ. RCB ಜೊತೆಗಿನ ನನ್ನ ಅಧ್ಯಾಯ ಮುಗಿದಿದೆ. RCB ಜೊತೆಗಿನ ಈ 3 ವರ್ಷಗಳ ಪ್ರಯಾಣ ಅದ್ಭುತವಾಗಿತ್ತು. ನಾನು 3 ವರ್ಷಗಳ ಹಿಂದೆ RCBಗೆ ಸೇರಿದಾಗ ಈ ಪ್ರಯಾಣವು ಇಷ್ಟು ಅದ್ಭುತವಾಗಿ ಆರಂಭವಾಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ಬೆಂಗಳೂರು ನಗರ ಮತ್ತು RCB ಅಭಿಮಾನಿಗಳೆಂದರೆ ನನಗೆ ತುಂಬ ಅಚ್ಚುಮೆಚ್ಚು. ಬೆಂಗಳೂರು ಮತ್ತು ಬೆಂಗಳೂರಿನ ಜನರು ನನ್ನ ವ್ಯಕ್ತಿತ್ವದ ಭಾಗವಾಗಿದ್ದಾರೆ. ನಾನು ಯಾವಾಗಲೂ ಈ ನೆನಪುಗಳನ್ನು ಮತ್ತು ಒಡನಾಟವನ್ನು ನನ್ನೊಂದಿಗೆ ಕೊಂಡೊಯ್ಯುತ್ತೇನೆ. ಈ 3 ವರ್ಷಗಳನ್ನು ತುಂಬ ವಿಶೇಷವಾಗಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ಇದನ್ನು ಪಾಪ್ ಡುಪ್ಲೆಸಿಸ್ ಹೇಳ್ತಾರೆ. ಮತ್ತು ಇನ್ನೂ ಐತಿ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡುವುದು ನನ್ನ ವೃತ್ತಿ ಜೀವನದ ಶ್ರೇಷ್ಠ ಅನುಭವಗಳಲ್ಲಿ ಒಂದಾಗಿದೆ. ಅಭಿಮಾನಿಗಳ ಶಕ್ತಿ, ಉತ್ಸಾಹ ಮತ್ತು ಬೆಂಬಲವು ಅದನ್ನು ನಿಜವಾಗಿಯೂ ಅನನ್ಯಗೊಳಿಸುತ್ತದೆ. ವಿದಾಯ ಹೇಳುವುದಕ್ಕೂ ಮುನ್ನ ನಾನು ಅಭಿಮಾನಿಗಳು, ನನ್ನ ತಂಡದ ಸದಸ್ಯರು, ಸಿಬ್ಬಂದಿ, ತರಬೇತಿದಾರರು ಮತ್ತು ಮಾಲೀಕರು ಸೇರಿದಂತೆ ಎಲ್ಲರಿಗೂ ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಬಯಸುತ್ತೇನೆ. ನಿಮ್ಮೊಂದಿಗೆ ಈ ಪ್ರಯಾಣದ ಭಾಗವಾಗಿದ್ದು ನನಗೆ ಗೌರವವಾಗಿದೆ ಎಂದು ಬರೆದುಕೊಂಡಿದ್ದಾರೆ. ಸೊ ಇದಿಷ್ಟೇನೇ ಇತ್ತು ಸ್ನೇಹಿತರೆ, ಪಾಪ್ ಡುಪ್ಲೆಸಿಸ್ ನಮ್ಮ ಇನ್ಸ್ಟಾಗ್ರಾಮ್ ಖಾತೆ ಒಳಗೆ ಬರೆದುಕೊಂಡಾರೆ. ಸೊ ನೀವು ಸಹ ಹೋಗಿ ನೋಡ್ಬೋದು. ಸೊ ನಿಮ್ಮ ಅಭಿಪ್ರಾಯ ಏನಿತ್ತು RCB ಬಗ್ಗೆ ಹಾಗೂ ಪಾಪ್ ಡುಪ್ಲೆಸಿಸ್ ಅವ್ರ ಬಗ್ಗೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೆ. ಸೊ ಇನ್ನೂ ಏನು ವಿಡಿಯೋ ಅಪ್ಡೇಟ್ಸ್ ಅದು ಬರ್ತಾವಲ್ಲ, ಅದರ ಕುರಿತಾಗಿ ನಾನು ಹೇಳ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆಗಿರಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಬಾಯ್, ಟೇಕ್ ಕೇರ್, ಲವ್ ಯು.